ಎಸ್ ನಾಗೇಂದ್ರ ಬಾಬು, ಏನು ಐತಿಹಾಸಿಕ ವಕ್ಫ್ ಮಸೂದೆಯನ್ನ 2025 ಮಸೂದೆ ಇನ್ನೇನು ಅಂಗೀಕಾರ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡುವಂತದ್ದು ಅಷ್ಟೇ ಬಾಕಿ ಇರತಕ್ಕಂಥದ್ದು. ಈ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಸುಮಾರು 282 ಮತಗಳು ಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗೇನೆ ಅದರ ಸಾಧಕ ಬಾಧಕಗಳು, ಹಾಗೆ ರಾಜ್ಯದಲ್ಲಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಪರಿಣಾಮಗಳು ಆಗಬಹುದು, ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಿಂದ ಆರ್ ಅಶೋಕ್ ಅವರು ಇದ್ದಾರೆ. ನಾಗೇಂದ್ರ ಬಾಬು ಅವರು, ಅವರನ್ನೇ ನಾನು ನೇರವಾಗಿ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಎಸ್ ಸರ್, ಈಗ ಐತಿಹಾಸಿಕ ವಕ್ಫ್ ಮಸೂದೆ ಬಿಲ್ಲು ಮೋದಿ ಅವರು, ಅದು ಕೂಡ ಪ್ರಮುಖವಾಗಿ ತಮ್ಮ ಎನ್ಡಿಎ ಅವರು ಬಹಳ ಸವಾಲಾಗಿ ತೆಗೆದುಕೊಂಡಿದ್ದು, ದೊಡ್ಡ ಮಟ್ಟದ ವಿರೋಧದ ನಡುವೆನೂ ಕೂಡ ಇವತ್ತು ಬಿಲ್ ಪಾಸ್ ಆಗಿದೆ. ಇನ್ನು ಅಧಿಕೃತವಾಗಿ ಅನೌನ್ಸ್ ಒಂದೇ ಬಾಕಿ ಇರತಕ್ಕಂಥದ್ದು. ಏನ್ ಹೇಳ್ತೀರಿ ಒಂದು ಫಸ್ಟ್ ರಿಯಾಕ್ಷನ್? ಬಹಳ ಖುಷಿಯ ದಿನ. ದೇಶದ ರೈತರು, ದೇಶದ ಹಿಂದೂ ಸಮುದಾಯ ಇವತ್ತು ಸಂತೋಷ ಪಡುವಂತ ಒಂದು ಬಿಲ್ ಪಾಸ್ ಆಗಿದೆ. ಯಾಕಂದ್ರೆ ನಮ್ಮ ಜಮೀನುಗಳೆಲ್ಲನೂ ಕೂಡ ನೂರಾರು ವರ್ಷಗಳಿಂದ ನಾವು ಉಳುಮೆ ಮಾಡ್ತಾ ಇರೋ ಜಮೀನೆಲ್ಲ ಈ ವಕ್ಫ್ ಬೋರ್ಡ್ ಅನ್ನೋ ಸಾಬ್ರದ್ದು ಒಂದು ಕಾನೂನನ್ನ ತಂದು ನಮ್ಮ ಅದನ್ನ ಅವರಿಗೆ ಈ ಜಮೀನು ನಮ್ಮದು ಅಂತ ಅನ್ಸಿದ್ರೆ ಸಾಕು, ಅದು ವಕ್ಫ್ ಬೋರ್ಡ್ ಅಂತೇಳಿ ತೀರ್ಮಾನ ಆಗುವಂತ ಕಾನೂನನ್ನ ಕಾಂಗ್ರೆಸ್ ಅವರು ಹಿಂದೆ ನೆಹರು ಕಾಲದಿಂದ ಈ ನಮ್ಮ ಮನಮೋಹನ್ ಸಿಂಗ್ ಕಾಲದವರೆಗೂ ತಂದಿದ್ರು. ಆಕ್ಟ್ಗಳನ್ನ ಬದಲಾವಣೆ ಮಾಡಿದ್ರು. ಸೊ ಯಾವುದೇ ಜಮೀನು ಅದು ವಕ್ಫ್ ಬೋರ್ಡ್ ಅಂತ ಅವ್ರಿಗೆ ಅನ್ಸಿದ್ರೆ ಅದರ ಅಪೋನೆಂಟ್ ಯಾರಿದ್ದಾನೆ ರೈತ, ಅವನು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು, ವಕ್ಫ್ ಬೋರ್ಡ್ ಅಲ್ಲ. ಈ ತರದ ಒಂದು ಅಂದ್ರೆ ಅಪೀಲ್ ಹೋಗ್ಬೇಕಾದ್ರೂ ಕೂಡ ಡಿಸಿಗೆ ಅಧಿಕಾರನೇ ಇಲ್ಲ. ಈಗ ನಮ್ದೇನಾದ್ರೂ ಜಮೀನ್ ತಕರಾಲಿದ್ರೆ ಅಥವಾ ಮುಜರಾಯಿ ಇಲಾಖೆದು ಜಮೀನ್ ತಕರಾಲಿದ್ರೆ, ದೇವಸ್ಥಾನ ತಕರಾಲಿದ್ರೆ ಡಿಸಿ ಹತ್ರ ಹೋಗ್ಬೇಕು. ಆದ್ರೆ ಈ ಸಾಬೂರ್ಗೆ ಅದೇನು ಇಲ್ಲ. ಅವ್ರೇನ್ ಹೇಳ್ತಾರೋ ಅದೇ ಕಾನೂನು. ಅವ್ರನ್ನ ಕೋರ್ಟನ್ನು ಕೂಡ ಏನು ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ ವೋಟ್ಗೋಸ್ಕರ ಏನೇನ್ ಬೇಕಾದ್ರೆ ದೇಶ ಮಾರೋಕ್ಕೂ ಸಿದ್ಧ ಅನ್ನೋದನ್ನ ಈ ಕಾನೂನಲ್ಲಿ ತೋರಿಸಿದ್ದಾರೆ. ಅದನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದನ್ನ ತೆಗೆದುಹಾಕುವಂತ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಆ ಬಿಲ್ಗೆ ಸುಮಾರು 100ಕ್ಕೂ ಹೆಚ್ಚು ಬಹುಮತದ ಒಂದು ಮತಗಳು ಬಿದ್ದಿದೆ. ಕಾನೂನು ಆಗ್ತಾ ಇದೆ. ಇನ್ನು ಮುಂದೆ ಕರ್ನಾಟಕದವರೆಗೆ, ಯಾಕಂದ್ರೆ ನಾವು ಕೂಡ 1-2 ತಿಂಗಳು ಹೋರಾಟ ಮಾಡಿದ್ರಿ ಈ ವಕ್ಕನ್ನ ವಜಾ ಮಾಡಿ ಅಂತೇಳಿ. ನಾವು ಕರ್ನಾಟಕದಲ್ಲಿ 2 ತಿಂಗಳ ಕಾಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ 3 ಗಂಟೆ 18 ನಿಮಿಷ ಮಾತಾಡಿ ಈ ಅಕ್ರಮಗಳ ಬಗ್ಗೆ ಬಿಚ್ಚಿಟ್ಟಿದ್ದೆ ನಾನು ಕೂಡ. ಇವತ್ತು ನಮಗೂ ಸಂತೋಷ ಆಗಿದೆ. ಈ ಬಿಲ್ ಪಾಸ್ ಆಗಿರೋದು ದೇಶದಲ್ಲಿ ಇವತ್ತು ಒಂದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡದಷ್ಟು ರೈತರಿಗೆ ಸಂತೋಷ ಆಗಿದೆ. ಸರ್, ಆಫೀಸಿಂದ ನಮ್ಮ ಆಂಕರ್ ಕೂಡ ರೆಡಿ ಇರ್ತಾರೆ. ಈಗ ಆರ್ ಅಶೋಕ್ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಮೊದಲ ಪ್ರತಿಕ್ರಿಯೆ, ದೀಪಾವಳಿ ಹಬ್ಬ ಆಚರಣೆ ಮಾಡಿದಷ್ಟೇ ಖುಷಿ ತಂದಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು. ನೋಡಿ, ಬಿಜೆಪಿ ಅವರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸುರೇಶ್. ಅಶೋಕ್ ಸರ್ ನಮಸ್ಕಾರ. ನಾಗೇಂದ್ರ ಬಾಬು ಮಾತಾಡ್ತಾ ಇದ್ದೀನಿ. ನನ್ನ ಧ್ವನಿ ನಿಮಗೆ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ಸರ್, ಲೋಕಸಭೆಯಲ್ಲಿ. ಓಕೆ, ಕಂಗ್ರಾಚ್ಯುಲೇಷನ್ ಸರ್, ಲೋಕಸಭೆಯಲ್ಲಿ ಪಾಸ್ ಮಾಡ್ಕೊಂಡ್ರಿ. ರಾಜ್ಯದ ಜನತೆಗೆ, ದೇಶದ ಜನತೆಗೆ ಸಂತೋಷದ ಒಂದು ವಿಚಾರವನ್ನ ಇವತ್ತು ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮಂಡನೆ ಮಾಡಿ ಈ ವಕ್ಫ್ ಅನ್ನೋ ಹೆಸರನ್ನೇ ತೆಗೆದುಹಾಕಿರುವಂತದ್ದು. ನಾವು ಕೂಡ ಕರ್ನಾಟಕದಲ್ಲಿ ಒಂದು 2-3 ತಿಂಗಳ ಕಾಲ ಹೋರಾಟ ಮಾಡಿದ್ರಿ. ನಾವು ಕೂಡ ಈ ರೈತರ ಜಮೀನನ್ನ ಕಬಳಿಕೆ ಮಾಡಿರೋದು, ದೇವಸ್ಥಾನಗಳ ಜಮೀನನ್ನ ಕಬಳಿಕೆ ಮಾಡಿರೋದು, ಈ ತರದ ಹಲವಾರು ಘಟನೆಗಳು ರಾಜ್ಯದಲ್ಲಾಗಿ ಕರ್ನಾಟಕದಲ್ಲಿ ರೈತರು ಭಯ ಬೀಳುವಂತ ವಾತಾವರಣ ಬಂದಿರುವಂತದ್ದನ್ನ ನಾವು ನೋಡಿದ್ರಿ. ಇವತ್ತು ವಿಶ್ವೇಶ್ವರಯ್ಯನವರು ಓದಿರುವಂತ ಸ್ಕೂಲು ಸುಮಾರು 100 ವರ್ಷ ಇತಿಹಾಸ ಇರತಕ್ಕಂತ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂತ ಆ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಅಂತ ಬರೆದ್ಬಿಟ್ಟಿದ್ರು. ಎಷ್ಟು ಹೀನಾಯ ಅಂದ್ರೆ ನಾವು ಅದನ್ನ ಕೋರ್ಟ್ ಅಲ್ಲಿ ಅಪೀಲ್ ಮಾಡಕ್ಕೂ ಆಗ್ತಾ ಇರಲ್ಲ. ಯಾಕಂದ್ರೆ ವಕ್ ಈಸ್ ಆಲ್ವೇಸ್ ವಕ್ ಅಂತ ಮಾಡ್ಬಿಟ್ಟಿದ್ರು. ಮತ್ತೆ ನಮ್ಮ ಮುಜರಾಯಿ ದೇವಸ್ಥಾನಗಳೇನಿದೆ ಅದಕ್ಕೇನಾದ್ರೂ ತೊಂದರೆ ಆದ್ರೆ ಅಥವಾ ಜಮೀನ್ ತಕರಾಲ್ ಬಂದ್ರೆ ನಾವು ಡಿಸಿಗೆ ಹೋಗ್ತಾ ಇದ್ರೆ ಅಪೀಲು. ಇಲ್ಲಿ ಏನು ಹೋಗಂಗಿಲ್ಲ. ಅವರ ವಕ್ಫ್ ಬೋರ್ಡೇ ಫೈನಲ್. ಕೋರ್ಟ್ಗಳು ಇದ್ರ ಬಗ್ಗೆ ಎಂಟ್ರಿ ಆಗಂಗಿಲ್ಲ. ಆ ತರದ ಕಾನೂನನ್ನ
ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ, ನೆಹರು ಇದ್ದಾಗ ಅವ್ರಿಗೆಲ್ಲ ಸವಲತ್ತು ಮಾಡಿಕೊಟ್ಬಿಟ್ಟು ಲೂಟಿ ಹೊಡೆದ್ಬಿಟ್ರು ದೇಶನ. ಎಲ್ಲ ಆಸ್ತಿಗಳನ್ನ ಕಬಳಿಕೆ ಮಾಡಿಬಿಟ್ರು. ಇವತ್ತು ಅದಕ್ಕೆಲ್ಲ ಒಂದು ಇತಿಶ್ರೀ ಆಡಿದೆ ನಮ್ಮ ಸರ್ಕಾರ. ಮೋದಿಯವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮೊದಲ ಹಂತದ ಜಯ ಸಿಕ್ಕಿದೆ. ಯಾಕಂದ್ರೆ ಈಗ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಅಧಿಕೃತವಾದಂತಹ ಘೋಷಣೆ ಬಾಕಿ ಇದೆ. ರಾಜ್ಯಸಭೆಯಲ್ಲಿ ಕೂಡ ಪಾಸ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100% ಇದೆ. ಆ ತರದ ಚಾಣಕ್ಯರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು. ರಾಜ್ಯಸಭೆಯಲ್ಲೂ ಆರಾಮ್ಸೆ ಪಾಸ್ ಆಗುತ್ತೆ. ಇದುವರೆಗೂ ಎಲ್ಲ ಬಿಲ್ಗಳನ್ನ ಪಾಸ್ ಮಾಡಿದ್ದಾರೆ. ಅಲ್ಲೂ ಏನು ಸಮಸ್ಯೆ ಆಗಲ್ಲ. ನಮ್ಮ ಮಿತ್ರ ಪಕ್ಷಗಳೆಲ್ಲರೂ ಕೂಡ ನಮಗೆ ಬೆಂಬಲವನ್ನ ಕೊಡ್ತಾರೆ. ಆದ್ರಿಂದ ಅಲ್ಲೂ ಕೂಡ ಪಾಸ್ ಆಗುತ್ತೆ. ಕೋರ್ಟ್ ಮೆಟ್ಲೆ ಇರ್ತೀವಿ ಅಂತ ಕೂತಿದ್ದಾರೆ. ಈಗ ದೇಶದ ರೈತರ ಕೋರ್ಟ್ ಮೆಟ್ಲೆ ಇರ್ತೀವಿ, ಸ್ಟೇ ತರ್ತೀವಿ, ನಮಗೆ ಗೊತ್ತಿದೆ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ಪಾರ್ಲಿಮೆಂಟ್ ಸುಪ್ರೀಂ, ಅಲ್ಲಿ ಮಾಡುವಂತ ಕಾಯ್ದೆನೆ ಸುಪ್ರೀಂ. ಅದು ಅದರ ವಿರುದ್ಧವಾಗಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ಆ ತರದ ಯಾವುದೇ ವಿಚಾರ ಕೋರ್ಟ್ ಮುಂದೆ ಬರಕ್ಕೂ ಸಾಧ್ಯ ಇಲ್ಲ ಅಂತ ನನ್ಗನ್ಸ್ತೈತೆ. ಈಗ ಈ ಕಾನೂನು ಹಿಂದೆ ಬಿಲ್ ಮಾಡಿದ್ದು ಕಾಂಗ್ರೆಸ್ ಅವರು, ಈಗ ಬಿಲ್ ತೆಗಿತಾ ಇರೋದು ಬಿಜೆಪಿ ಅವರು ಅಷ್ಟೇ. 13 ಗಂಟೆಗಳ ಚರ್ಚೆನ ನಾವು ಕೂಡ ವಿಚಾರ ಬಿಲ್ಲು ಕಾಂಗ್ರೆಸ್ ಅವರು ಮಾಡಿದ್ದು. ಇವಾಗ ಅದೇ ಬಿಲ್ ಅನ್ನ ತೆಗಿತಾ ಇದ್ರೆ ಕೋರ್ಟ್ಗೆ ಹೆಂಗ್ ಹೋಗಕ್ ಸಾಧ್ಯ? ಅವರು ಅಲ್ಲ, ಮುಸ್ಲಿಂ ಹೋಗ್ತೀವಿ ಅಂತ ಕೂತಿದ್ದಾರೆ. ಕೋರ್ಟ್ ಆರ್ಡರ್ ಇದ್ದಿದ್ರೆ ಸರಿ. ಇಂತ ಬಿಲ್ ಮಾಡಿದ್ರು ಕಾಂಗ್ರೆಸ್ ಅವರು. ಯಾವುದು ಮುಸ್ಲಿಂ ಮುಖಂಡರು ನಾವು ಹೋಗ್ತೀವಿ ಕೋರ್ಟ್ಗೆ, ಹಲೋ ಕೋರ್ಟ್ಗೆ ಹೋಗ್ತೀವಿ ಅಂತ ಕೂತಿದ್ದಾರೆ. ಆದ್ರೆ ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಕೋರ್ಟ್ಗೆ ಸಂಬಂಧಪಟ್ಟ ವಿಚಾರನೇ ಅಲ್ಲ. ಏನು ಕಾಂಗ್ರೆಸ್ ಅವರು ಕಾನೂನು ಮಾಡಿದ್ರು ಅದ್ರ ತೆಗೆದುಹಾಕಿದ್ದಾರೆ ಅಷ್ಟೇ. ಆ ಕಾನೂನನ್ನ ಅವಾಗ ಮಾಡಿದಾಗ ಕೋರ್ಟ್ಗೆ ಹೋಗಿದ್ರ ಯಾರಾದ್ರೂ? ಹೋಗಿಲ್ಲ ಅವಾಗ. ಈಗೂ ಅಷ್ಟೇ. ಅದ್ರ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ. ಈ ದೇಶದ ಕಾನೂನು ಏನಿದೆ ಅದನ್ನ ಎಲ್ಲರೂ ಒಪ್ತಾರೆ ಅನ್ನೋ ವಿಶ್ವಾಸ ಇದೆ. ಇವತ್ತು ಒಂದು ಜನಪರವಾದಂತ ಬಿಲ್ಲು ಏನು ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ನೋಡಿದ್ದೀರಾ ಕರ್ನಾಟಕದಲ್ಲಿ ಎಷ್ಟು ಹೋರಾಟ ನಡೀತು, ಎಷ್ಟು ರೈತರು. ಒಂದನ್ನು ನೆನಪಿಸ್ತೀನಿ, ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನನೇ ಮಾಡ್ತು ವಿಜಯಪುರದಲ್ಲಿ. 3000 ಎಕರೆ ಜಾಗ ಜೆಪಿಸಿ ಕಮಿಟಿ ಅಲ್ಲಿಗೆ ಬಂದಿತ್ತು. ಅಲ್ಲಿಗೆ ಬಂದು ಒಂದು ದೊಡ್ಡದಂತ ವರದಿಯನ್ನು ಕೂಡ ಮಾಡ್ಕೊಂಡು ಇವತ್ತು ಪ್ರಸ್ತಾಪ ಕೂಡ ಮಾಡಿದ್ರು ಅಮಿತ್ ಶಾ ಅವರು. 7 ಗಂಟೆ ಸಂದರ್ಭದಲ್ಲಿ ವಿಜಯಪುರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲ, ಇವತ್ತು 13 ಗಂಟೆಯ ಚರ್ಚೆನ ಗಮನಿಸಿದಾಗ ಇಲ್ಲೆಲ್ಲೂ ಕೂಡ ಬಡ ಮುಸ್ಲಿಮರ ವಿರುದ್ಧವಾದಂತ ತಿದ್ದುಪಡಿ ತರ್ತಾ ಇಲ್ಲ ಅಂತ ಹೇಳಿದ್ರು ಕೂಡ, ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಬಿಜೆಪಿಯ ಎಲ್ಲಾ ನಾಯಕರು ಮಾಡಿದ್ರು ಕೂಡ ವಿರೋಧ ಪಕ್ಷದವರು ಇದನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರ್ತಿರಲಿಲ್ಲ. ಯಾಕೆ ಎಂದು ನನ್ನ ಪ್ರಶ್ನೆ. ಇಲ್ಲಿ ನೋಡಿ, ಈ ವಕ್ಫ್ ಬೋರ್ಡ್ ಆಸ್ತಿಯನ್ನ ಲೂಟಿ ಮಾಡಿರೋರೇ ಇವರು ಕಾಂಗ್ರೆಸ್ ಅವರು. ಸಾಲು ಲಕ್ಷ ಎಕರೆ ಜಮೀನುಗಳನ್ನ ಕಳೆದ 50-60 ವರ್ಷದಲ್ಲಿ ಕಾಂಗ್ರೆಸ್ ಅವರು ಲೂಟಿ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಕಾಂಪ್ಲೆಕ್ಸ್ಗಳು ಕಟ್ಬಿಟ್ಟಿದ್ದಾರೆ. ದೊಡ್ಡ 5 ಸ್ಟಾರ್ ಹೋಟ್ಲ್ಗಳು ಕಟ್ಬಿಟ್ಟಿದ್ದಾರೆ. ಅವ್ರಿಗೆ ಭಯ ಕಾಂಗ್ರೆಸ್ ಅವ್ರಿಗೆ. ಇನ್ನ ಜಮೀನೆಲ್ಲ ವಕ್ಫ್ ಬೋರ್ಡ್ಗೆ ವಾಪಸ್ ಹೋಗುತ್ತೆ. ವಕ್ಫ್ ಬೋರ್ಡ್ಗೆ ಹೋದ್ರೆ ಅದು ಬಡವರಿಗೆ ಸೇರುತ್ತೆ. ಈ ಲೂಟಿ ಹೊಡೆದಿರೋರು ದೊಡ್ಡ ವ್ಯಕ್ತಿಗಳು. ಈ ವಕ್ಫ್ ಬೋರ್ಡ್ ಆಸ್ತಿ ಎಲ್ಲ ಬಡವರಿಗೆ ಹೋಗ್ತೈತಲ್ಲ, ಆ ಹೊಟ್ಟೆವರಿ. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರುವಂತ ಒಂದು ಹುನ್ನಾರ ಕಾಂಗ್ರೆಸ್ ಅವ್ರದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ರಿ. ನಿಮ್ಮ ಧರಣಿಗೂ ಕೂಡ ಯಶಸ್ಸು ಸಿಗ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇಷ್ಟೊತ್ತಲ್ಲಿ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸುರೇಶ್. ಹಾಗೆ ನಿಮಗೂ ಕೂಡ. ಮೊಹಮ್ಮದ್ ಜಾವೇದ್